ಸೂಪರ್ ಡೂಪರ್ ಆಗಿ ಮಳೆಗೂ ಚಳಿಗೂ ಖಾರವಾಗಿ ಪುದೀನ ಮಸಾಲ ಮೆಕ್ಕೆಜೋಳ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಆದರೆ ಕಡಿಮೆ. ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ, ಕರಿಬೇವು ಹಾಗೆ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗಲೇ ಹಚ್ಚೋದಕ್ಕೆ ಸೂಪರಾಗಿರುತ್ತೆ. ಎಷ್ಟು ಹಚ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೆಕ್ಕೆಜೋಳ ತೊಗೊಂಬಂದಿರ್ತೀರಲ್ಲ ಅದನ್ನು ಈ ಥರ ನೀಟಾಗಿ ಸುಡ್ಕೊಳ್ಳಿ. ಈಗಂತೂ ಎಲ್ಲೂ ಒಲೆ ಅಥವಾ ಕೆಂಡ ಸಿಗೋದೇ ಇಲ್ಲ, ಆ ಕಾರಣಕ್ಕೆ ಇರೋ ಗ್ಯಾಸ್ನಲ್ಲೇ ಈ ಥರ ಸುಡ್ಕೊಳ್ಳಿ. ನೆಕ್ಸ್ಟು ನಾವೆಲ್ಲಾದರೂ ಟ್ರಿಪ್ ಹೋದಾಗ ಬೀದಿ ಬದಿ ಮಾರ್ತಾ ಇರ್ತಾರಲ್ವ ಮೆಕ್ಕೆಜೋಳ, ಅದಕ್ಕೆ ಮಸಾಲ ಹಾಕ್ಕೊಂಡು ಮತ್ತೆ ಸುಡ್ತಾರಲ್ವ, ಅದೇ ಟೇಸ್ಟು. ನೀವೆಷ್ಟು ಜಾಸ್ತಿ ಪೇಸ್ಟನ್ನು ಹಚ್ಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮತ್ತೆ ಒಲೆ ಮೇಲೆ ಸುಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಈ ಚಳಿಗೂ ಮಳೆಗೂ ಸೂಪರ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟಪಟ್ಟು ನೀವು ತಿಂತೀರಾ ಅಂತಲೇ ಹೇಳ್ಬೋದು ಅಲ್ಲ, ಖಂಡಿತವಾಗ್ಲೂ ತಿಂತೀರಾ. ಆದರೆ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಟೈಮಲ್ಲಿ ಮೆಕ್ಕೆಜೋಳ ಸಿಗುತ್ತೋ ಇಲ್ವೋ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಸಿಕ್ಕರೆ ಒಂದು ಸಾರಿ ತಂದುಬಿಟ್ಟು ಟ್ರೈ ಮಾಡಿ. ಅಷ್ಟು ಯಮ್ಮಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಾರ ಬೇಕು ಅನ್ನೋರು ಹಸಿಮೆಣಸಿಕಾಯಿನ ಜಾಸ್ತಿ ಹಾಕ್ಕೊಳ್ಳಿ, ಇನ್ನು ಟೇಸ್ಟ್ ಬೇಕು ಅನ್ನೋರು ಆ ಪೇಸ್ಟನ್ನ ಹೆಚ್ಚಾಗಿ ಹಚ್ಕೊಳ್ಳಿ ಅಂತ ಹೇಳ್ತಾ ಆರಾಮಾಗಿ ಈ ಚಳಿಗೆ ತಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.